ಪಟ್ಟದ ಆಟ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈಗ ಸಮುದಾಯಗಳ ಎಂಟ್ರಿ ಕೊಡ್ತಾ ಇರುವಂತದ್ದು, ಅದರಲ್ಲೂ ಕೂಡ ಒಕ್ಕಲಿಗ ಸಂಘ ಈಗ ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿವೆ. ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರು, ಕಳೆದ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಅಂತ ಬೆಂಗಳೂರಿನಲ್ಲಿ ಒಕ್ಕಲಿಗರ ಸಂಘದ ಶ್ರೀನಿವಾಸಿ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಜನ ಅವರ ಕೈಗೆ ಪೆನ್ನು ಪೇಪರ್ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ 140 ಸೀಟ್ಗಳನ್ನ ಗೆಲ್ಲುವ ಮೂಲಕ 136+4 ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿ.ಕೆ. ಶ್ರಮ ಪಟ್ಟಿದ್ದಾರೆ. ನಿದ್ದೆ ಊಟ ಬಿಟ್ಟು ರಾಜ್ಯ ಸುತ್ತಿ ಅಧಿಕಾರಕ್ಕೆ ತಂದಿದ್ದಾರೆ. ಅವರಿಗೆ ಸಿಗಬೇಕಾಗಿದೆ ಶ್ರಮದ ಫಲ ಕೊಡಬೇಕು ಎನ್ನುವ ಆಗ್ರಹವನ್ನ ಮಾಡ್ತಾ ಇದೆ ಒಕ್ಕಲಿಗ ಸಂಘ. ಈಗ ಸಮುದಾಯಗಳು ಕೂಡ ಡಿ.ಕೆ. ಬೆಂಬಲಕ್ಕೆ ನಿಲ್ತಾ ಇವೆ. ಅತ್ತ ಸಿದ್ದರಾಮಯ್ಯ ಪರ ಅಹಿಂದ ವರ್ಗ ಇದ್ರೆ, ಇತ್ತ ಡಿ.ಕೆ. ಪರ ಒಕ್ಕಲಿಗ ಸಂಘ ಒಂದು ಪ್ರೆಸ್ ಮೀಟ್ ಅನ್ನೇ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಎನ್ನುವ ಆಗ್ರಹವನ್ನ ಮಾಡ್ತಾ ಇವೆ. ನಾಯಕತ್ವ ಬದಲಾವಣೆಯಾಗತ್ತೆ ಎನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಲಿ ಅನ್ನೋದು ಈ ಒಕ್ಕಲಿಗ ಸಂಘದ ಆಗ್ರಹ. ಈ ಬಗ್ಗೆ ಠರಾವ್ ಕೂಡ ಮಂಡನೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದ್ವು. ಈ ರೀತಿ ಈಗ ಸಮುದಾಯಗಳು ಕೂಡ ನಾಯಕರ ಬೆಂಬಲಕ್ಕೆ ನಿಂತು ಈ ಪಟ್ಟದ ಆಟವನ್ನ ಇನ್ನಷ್ಟು ಕುತೂಹಲ ಮೂಡಿಸ್ತಾ ಇದೆ. ಎಸ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಅವರೇ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್ ಅವರೇ. ಈಗ ತಾವು ಅಂದ್ರೆ ತಮ್ಮ ಸಂಘದ ಪರವಾಗಿ ಸ್ಪಷ್ಟವಾದಂತಹ ನುಡಿಗಳಲ್ಲಿ ಹೇಳ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಿದ್ದಾರೆ ರಾಜ್ಯದಲ್ಲಿ, ಆದರೂ ಒಂದು ಬದಲಾವಣೆ ಆಗಬೇಕು ಅಂತ ಯಾಕೆ ಬಯಸ್ತಾ ಇದ್ದೀರಿ? ಸಂಘ ಯಾಕೆ ಡಿ.ಕೆ. ಪರವಾಗಿ ನಿಂತಿರುವಂಥದ್ದು ಅಂತ? ಮೇಡಮ್ ನೋಡಿ, ಈಗ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂದರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಅಧ್ಯಕ್ಷರಾಗಿ ಈ ಚುನಾವಣೆಯಲ್ಲಿ ಸಾಕಷ್ಟು ಹೋರಾಟ ಮಾಡಿ ರಾಜ್ಯ ಸುತ್ತಿ ಇವತ್ತು ಕೆಲಸ ಮಾಡಿ 136 ಸೀಟ್ ಬಂದಿದೆ. ಇವತ್ತು ಹೈಕಮಾಂಡಲ್ಲಿ ಅವರಿಗೆ 2.5 ವರ್ಷ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. 2.5 ವರ್ಷ ಅವಧಿ ಪೂರ್ತಿಯಾಗಿದೆ. ಈಗ ಈ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತಕ್ಕಂಥದ್ದು ನಮ್ಮ ರಾಜ್ಯ ಒಕ್ಕಲಿಗರ ಸಂಘ, ಇಡೀ ಸಮುದಾಯ, ನಮ್ಮ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇನ್ನು ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿಲ್ಲ, ಚರ್ಚೆಗಳಾಗ್ತಾ ಇದೆ. ನಿರ್ಧಾರ ಶೀಘ್ರದಲ್ಲೇ ಆಗ್ಬೋದು ಅನ್ನೋ ಮಾಹಿತಿಗಳು ಕೇಳಿಬರ್ತಾ ಇದೆ. ಶ್ರೀನಿವಾಸ್ ಅವರೇ, ಒಂದೊಮ್ಮೆ ತಾವು ಅನ್ಕೊಂಡಂತೆ, ತಾವು ಆಗ್ರಹಿಸಿದಂತೆ ಬರಲಿಲ್ಲ ಫಲಿತಾಂಶ ಅಂತಂದ್ರೆ ಸಂಘದ ನಿರ್ಧಾರ ಏನು, ನಿಲುವೇನು, ಏನು ಹೆಜ್ಜೆ ಇಡ್ತೀರಿ ಅಂತ? ಸಂಘದ ವಿಚಾರ ಏನು ಅಂತಂದ್ರೆ, ನಾವು ಹಂಗೇನಾದ್ರೂ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರು ಮತ್ತೆ ಸಮುದಾಯದ ಸ್ವಾಮೀಜಿಗಳು ನಾವು ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಒಂದು ಬಲಿಷ್ಠವಾದಂತಹ ಸರ್ಕಾರ ಅಂತ ಇದ್ದಾಗ, 136 ಸೀಟ್ಗಳನ್ನ ಗೆದ್ದಾಗ, ಇಷ್ಟಾಗಿಯೂ ಕೂಡ ಈಗ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಈ ರೀತಿ ಕಿತ್ತಾಟಗಳಾದ್ರೆ ಜನರಿಗೇನು ಸಂದೇಶ ಹೋಗುತ್ತೆ? ಒಂದು ಸುಭದ್ರವಾದಂತಹ ಸರ್ಕಾರ ಬೇಕಲ್ವಾ? ಅದಕ್ಕೂ ತೊಡಕಾಗಲ್ವಾ? ಗೊಂದಲಗಳು ಉಂಟಾಗಲ್ವಾ ಇಂಥ ಸಂದರ್ಭದಲ್ಲಿ? ಅಲ್ಲ, ಈಗ ಆಯ್ತು, ಗೊಂದಲಗಳು ಉಂಟಾಗತ್ತೆ ಸರಿ, ಆದ್ರೆ ಹೈಕಮಾಂಡ್ ಅಲ್ಲಿ ತೀರ್ಮಾನ ಆಗಿರೋ ರೀತಿನಲ್ಲಿ ಎಲ್ಲರೂ ನಡ್ಕೊಬೇಕಲ್ಲ. ಅಂದ್ರೆ ಈ ತರದೊಂದು ತೀರ್ಮಾನ ಆಗಿದೆ ಅಂತೀರಾ? ತಮ್ಮವರೆಗೆ ಬಂದಿತ್ತ ಅಂತದೊಂದು ಮಾಹಿತಿ, ಅಥವಾ ಈಗ ಆಗ್ತಾ ಇರುವಂತ ಬೆಳವಣಿಗೆನ ಗಮನಿಸಿ ಸಮುದಾಯ ಇಂಥದ್ದೊಂದು ಹೆಜ್ಜೆಯನ್ನು ಇಡ್ತಾ ಇರೋದಾ? ಅಲ್ಲ, ಈಗ ಬೆಳವಣಿಗೆ ಬೆಳೀತಾ ಇರೋದನ್ನ ಗಮನಿಸಿ ನಾವು ಈ ನಿರ್ಧಾರವನ್ನ ನಾವು ತಗೊಳ್ತಾ ಇದ್ದೀವಿ. ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಮಾತುಕತೆ ಏನಾದರೂ ನಡೆಸಿದ್ದೀರಾ? ಅವರಿಗೆ ಬೆಂಬಲವನ್ನು ಸೂಚಿಸೋದು ಅಂದ್ರೆ ಬಹಿರಂಗವಾಗಿ ತಾವು ಹೇಳಿಕೆಯನ್ನು ಕೊಡ್ತಾ ಇದ್ರಿ ಒಂದು ಪಕ್ಷ, ಇನ್ನೊಂದು ಕಡೆಯಲ್ಲಿ ವೈಯಕ್ತಿಕವಾಗಿ ಅವರಿಗೆ ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸೋ ಪ್ರಯತ್ನಗಳಾಗಿದೆಯಾ? ಮಾತುಕತೆ ಆಗಿದೆಯಾ? ಹೇಗೆ ಅಂತ? ಇಲ್ಲ, ಆ ತರ ಮಾತುಕತೆ ಏನು ನಡೆಸಿಲ್ಲ ಮೇಡಮ್. ಈಗ 2.5 ವರ್ಷ ಪೂರೈಸಿದ್ದಾರೆ ಅಂದ್ರೆ ಒಂದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಪರವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರುಗಳು ನಿಂತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ನಿಜಕ್ಕೂ ಅಷ್ಟು ಸುಲಭ ಇದೆಯಾ? ಹೈಕಮಾಂಡ್ ಡಿ.ಕೆ. ಪರವಾಗಿ ನಿರ್ಧಾರಕ್ಕೆ ಬರಬಹುದು ಅನ್ನುವಂತಹ ಆಶಯ ಇದೆಯಾ ತಮಗೆ? ಖಂಡಿತವಾಗ್ಲೂ ಹೈಕಮಾಂಡ್ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ನಮಗೆಲ್ಲ ಆತ್ಮವಿಶ್ವಾಸ ಇದೆ ಮೇಡಮ್. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಒಂದು ಪೋಸ್ಟ್ ಹಾಕಿದ್ರು. ಅಂದ್ರೆ
ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ಅದು ಅದರಲ್ಲೇ ಇರುವಂಥದ್ದು ಅಂತ ಅನ್ನುವ ಅರ್ಥದಲ್ಲಿ. ಅಂದರೆ ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನುವಂಥ ಮಾಹಿತಿಯನ್ನು ಅವ್ರು ಕೊಟ್ಟಿದ್ರು. ಅಂದರೆ ಪೋಸ್ಟ್ನ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಅಂದರೆ ಈ ಮಾತುಕತೆ ಆಗಿತ್ತು, ಈಗ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಾಗಿದೆ ಹೈಕಮಾಂಡ್ ಅಂತೀರಾ? ಏನು ಆಗ್ರಹ ಸಮುದಾಯದ ಕಡೆಯಿಂದ, ಸಂಘದ ಕಡೆಯಿಂದ ಅಂತ? ಅಷ್ಟೇ ಮೇಡಮ್, ಅವರು ಕೊಟ್ಟ ಮಾತಿನಂತೆ ಹೈಕಮಾಂಡ್ ಅವರು ನಡ್ಕೊಬೇಕು ಅಂತಕ್ಕಂಥದ್ದು ನಮ್ಮ ಇದು. ಅಕಸ್ಮಾತ್ ನಡ್ಕೊಂಡಿಲ್ಲ ಅಂತಂದ್ರೆ ನಾವು ಹೇಳಿದ್ವಲ್ಲ, ಈಗಾಗಲೇ ಹಿಂದೆ ಹೇಳ್ದಂಗೆ ನಾವು ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಮ್ಮ ರಾಜ್ಯ ವಕೀಲರ ಸಂಘ ಇಡೀ ಸಮುದಾಯ ನಾವು ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ರೈಟ್ ಶ್ರೀನಿವಾಸ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಒಕ್ಕಲಿಗ ಸಂಘ ಆಗ್ರಹಿಸಿರುವಂಥದ್ದು, ಇಲ್ಲದೆ ಹೋದರೆ ಒಂದೊಮ್ಮೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಹೈಕಮಾಂಡ್ ಮಾಡದೆ ಹೋದರೆ ತಾವು ಹೋರಾಟಕ್ಕೂ ಸಿದ್ಧ ಅಂತಿದ್ದಾರೆ. ನಿನ್ನೆ ಒಕ್ಕಲಿಗ ಮಠಾಧೀಶರಾಯಿತು, ಇವತ್ತು ಒಕ್ಕಲಿಗರ ಸಂಘ DK ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು. ಸ್ವಾಮೀಜಿಗಳ ಬ್ಯಾಟಿಂಗ್ ಆಯಿತು, ಈಗ ಒಕ್ಕಲಿಗರ ಸಂಘ ಕೂಡ DK ಪರ ಜೈಕಾರವನ್ನು ಹಾಕ್ತಾ ಇದೆ. ಸಂಘದ ಸಭೆಯಲ್ಲಿ ಮಹತ್ವದ ನಿರ್ಣಯ ಆಗೋ ಸಾಧ್ಯತೆ. ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ನವರು 2.5 ವರ್ಷಗಳ ನಂತರದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ. ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡಿದಿರ್ತಕ್ಕಂಥ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಒಕ್ಕರಿನ ಕೂಗು ಮತ್ತು ಎಲ್ಲ ನಾಯಕರುಗಳು ಕೂಡ ಆ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಈಗ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಇನ್ನು 2.5 ವರ್ಷಗಳ ಅಧಿಕಾರವನ್ನು DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ನಿಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟುವ ಕಾಯಕವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ಸೆಯೂ ಕೂಡ ಇದೆ. ಅಫ್ಕೋರ್ಸ್ ನಮಗೂ ಕೂಡ ಆಸೆ ಸಹಜವಾಗಿ ಇರ್ತಕ್ಕಂಥದ್ದು. ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದ್ರೂ ಕೂಡ ತಪ್ಪಾಗಲಾರದು. ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನು ಬಿಟ್ಟುಕೊಟ್ಟವರೆಲ್ಲ DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಗೊತ್ತು. ಪಕ್ಷದ ಉಳಿವಿಗಾಗಿ, ಪಕ್ಷದ ಏಳಿಗೆಗಾಗಿ ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡಿದಂಥವರು. ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಭಾವನೆ ಎಲ್ರಿಗೂ ಕೂಡ ಇದೆ. ಅದೇ ಭಾವನೆ ನಮಗೂ ಕೂಡ ಇದೆ. ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ. ಆದಷ್ಟು ಬೇಗ ಅವರು CM ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ. ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹ ಅವರಿಗಿರಲಿ ಅಂತ ನಾವು ಹಾರೈಸ್ತೇವೆ.